ಸೊ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇಟ್ ಬಂದು 9th ಜಾನು. ಸೊ ಈಗ ಮೇಲ್ಗಡೆ ರೂಮಿಗೆ ಬಂದೆ. ಸೊ ಬೆಳಿಗ್ಗೆ ಜಿಮ್ಗೆ ಹೋಗಿ ಬಂದು ಸ್ವಲ್ಪ ಕೆಲಸ ಇತ್ತು ಮನೆ ಹತ್ರ. ಸೊ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಶಾಪ್ಗೆ ಹೋಗೋಣ ಅಂತ ಬಂದೆ. ಸೊ ರೂಮಿಗೆ ಒಂದು ಸ್ವಲ್ಪ ಗಲೀಜಾಗಿದೆ. ಸೊ ನೋಡ್ತಾ ಇರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ರೂಮ್ ಹೇಗಿದೆ ಸ್ಥಿತಿ ಅಂತ. ಸೊ ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗಬೇಕು. ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗಿ ಇದು ಮಾಡಬೇಕು. ಸೊ ನೋಡೋಣ ಗೈಸ್, ವೆಬ್ಸೈಟು ಅಪ್ಡೇಟ್ ನೆನೆ ಹೇಳಿದೆ. ಸೊ ತಿರ್ಗಾ ಕನೆಕ್ಟ್ ಆಗಬೇಕು ಕಸ್ಟಮರ್ ಕೇರ್ ಜೊತೆ. ಸೊ ಕನೆಕ್ಟ್ ಆಗಿ ನೋಡಬೇಕು ಏನು ಹೇಳ್ತಾರೆ, ಏನಾದ್ರು ಅಪ್ಡೇಟ್ ಇದೆಯಾ ಅಂತ. ಸೊ ನೋಡೋಣ ಗೈಸ್ ಏನಾಗುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಟೀಮ್ ಮೆಂಬರ್ಸು ಎಲ್ಲ ಸಾಲ್ವ್ ಮಾಡ್ತಿದ್ದಾರೆ ಕೋಡಿಂಗ್ನ. ಸೊ ಅದು ಹೇಳಿದ್ನಲ್ಲ, ಸೊ ಅದು ಆ್ಯಕ್ಚುಲಿ ಕೋಡಿಂಗ್ದು ಪ್ರಾಬ್ಲಮ್ಮು. ಸೊ ಶಾಪಿಫೈ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ನಮ್ಮ ಟೀಮ್ ಮೆಂಬರ್ಸು ಬಿಡ್ತಾ ಇಲ್ಲ. ಸೊ ಲೈಕ್ ಬ್ಯಾಕ್ ಟು ಬ್ಯಾಕ್ ಏನಾರ ಎರರ್ ಇದೆಯಾ ಚೆಕ್ ಮಾಡ್ತಿದ್ದಾರೆ ಕೋಡಿಂಗಲ್ಲೆಲ್ಲ. ಸೊ ನೋಡೋಣ ಗೈಸ್. ಸೊ ನಿನ್ನೆ ವ್ಲಾಗ್ ಹೇಗಿತ್ತು, ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸು, ಹೊಸ ರೀತಿಲಿ ಟ್ರೈ ಮಾಡಿದ್ದೆ ಆ್ಯಕ್ಚುಲಿ. ಸೊ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ಹಳೆ ವ್ಲಾಗ್ನ, ಅಂದರೆ ಪ್ರೀವಿಯಸ್ ವ್ಲಾಗ್ನ, 8th ಜಾನ್ವರಿ ವ್ಲಾಗ್ನ. ಸೊ ಸ್ವಲ್ಪ ಯೂನಿಕಾಗಿ ಮಾಡಿದ್ದೀನಿ. ಸೊ ಏನೇನು ನಡೀತು, ಜಿಮ್ಗೆ ಹೋಗಿರೋದೆಲ್ಲ ಮಾಡಿದ್ದೆ. ಸೊ ಇವತ್ತು ಆ್ಯಕ್ಚುಲಿ ಜಿಮ್ಮಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಲೈಕ್ ಜಿಮ್ಮಲ್ಲಿ ಬಂದು ಸಾಂಗ್ ಹಾಕ್ತಾರೆ ಗೈಸ್. ಸೊ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಜಿಮ್ಗೆ ಹೋಗೋರಿಗೆ. ಲೈಕ್ ಸೊ ಈ ಜಿಮ್ಮಲ್ಲಿ ಸಾಂಗ್ ಹಾಕ್ತಾರೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಆ ಸಾಂಗ್ ಬಂದಾಗ ನಂದೇನಾಗುತ್ತೆ, ಸ್ಟ್ರೈಕ್ ಬೀಳುತ್ತೆ. ಸೊ ಕಾಪಿರೈಟ್ ಸ್ಟ್ರೈಕ್ಸ್ ಬಿದ್ದಾಗ ಏನಾಗುತ್ತೆ, ಅಕೌಂಟ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ, ಯೂಟ್ಯೂಬ್ ಅಕೌಂಟು. ಸೊ ಸ್ಟ್ರೈಕ್ ಬೀಳಬಾರ್ದು. ಸೊ ಹಾಗಾಗಿ ಜಿಮ್ಮಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅಂದರೆ ಯಾವುದೇ ರೀತಿ ಮಾತಾಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡು ಅದು ಜೋರಾಗಿರುತ್ತೆ ಮ್ಯೂಸಿಕ್ಕು ಅಲ್ದಿರ. ಸೊ ಅದು ನಮಗೋಸ್ಕರ ಮ್ಯೂಸಿಕ್ ಆಫ್ ಮಾಡಿ ಏನೋ ತಪ್ಪಾಗುತ್ತೆ. ಸೊ ನೋಡೋಣ, ಯಾವತ್ತಾದರೂ ಫ್ರೀ ಟೈಮಲ್ಲಿ ಜಿಮ್ಮಲ್ಲಿ ಒಂದು ಕಂಪ್ಲೀಟ್ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ವರ್ಕೌಟ್ ಬಂದ್ಬಿಟ್ಟು ಆಲ್ಮೋಸ್ಟು ಸೇಮ್ ಗೈಸ್, ಲೈಕ್ ವಾರ್ಮಪ್ ಥರನೇ ಮಾಡಬೇಕು ಇವತ್ತು ಕಾರ್ಡಿಯೋ. ಸೊ ಸೇಮು ನೆನ್ನೆ ಏನು ಮಾಡಿದ್ವೋ ಅದ್ರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಥ್ರೆಡ್ಮಿಲ್ಲು, ಕ್ರಾಸ್ ಸೈಕ್ಲಿಂಗು ಈ ಥರ ವಾರ್ಮಪ್ ಎಕ್ಸಸೈಸು ಈ ಥರ ಎಲ್ಲ ಮಾಡಿ ಆಲ್ಮೋಸ್ಟ್ ಎಲ್ಲ ಮಸಲ್ಸ್ಗೂ ವರ್ಕೌಟ್ ಬೀಳುತ್ತೆ. ಸೊ ನಾಳೆಯಿಂದ ಲೈಕ್ ನಾಳೆನೂ ನಾನು ಕಾರ್ಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೈಕ್ ನೀವು 1 ವೀಕ್ ಏನಾದರೂ ಗ್ಯಾಪ್ ಆಗಿದ್ದರೆ, 1 ವೀಕಿಂದ ಒಂದು 10 ಡೇಸ್ ಗ್ಯಾಪ್ ಆಗಿದ್ದರೆ 2 ಡೇಸ್ ವಾರ್ಮಪ್ ಸಾಕು. ಸೊ ನೆಕ್ಸ್ಟು ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ಬೋದು. ಲೈಕ್ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ಬೇಕು ನೀವು ಅಂದರೆ ವೆಯ್ಟ್ ಲಿಫ್ಟ್ ಮಾಡೋ ಥರ, ಅಂದರೆ ಚೆಸ್ಟು ವರ್ಕೌಟು ಆ ಥರ ಮಾಡೋಕ್ಕೆ ಹೋದಾಗ ಏನು ಮಾಡಬೇಕು, ಕಡಿಮೆ ವೆಯ್ಟಿಂದ ಸ್ಟಾರ್ಟ್ ಮಾಡಿ. ಸೊ ನೀವು 12 kg 15 kg 20 kgನೇ ಹೊಡಿತಿರ್ಬೋದು ಮೇ ಬಿ ಮುಂಚೆ ನೀವು ಪ್ರಾಕ್ಟೀಸಲ್ಲಿದ್ದಾಗ. 12 kg 15 kgವರೆಗೂ ರೀಚ್ ಆಗಿದ್ರು. ಸೊ ಇವಾಗ ಬಂದ್ಬಿಟ್ಟು ನೀವು ಆಲ್ಮೋಸ್ಟು 5 kgಯಿಂದನೇ ಸ್ಟಾರ್ಟ್ ಮಾಡಿ. ಸೊ 5 kgಲಿ 2 reps ಹೊಡೀರಿ. ಸೊ ಈಸಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ನೀವು ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗಿ 5 kg 7.5 10 ಈ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ. ಸೊ ಏಕ್ದಮ್ ನಾನು 15 kg ಹೊಡಿತಿದ್ದೆ ಅಂದ್ಬಿಟ್ಟು ಗ್ಯಾಪ್ ಬಿದ್ದಿರುತ್ತೆ, ಮಸಲ್ಸ್ ಎಲ್ಲ ಫುಲ್ ರೆಸ್ಟಲ್ಲಿರುತ್ತೆ. ಸೊ ವಾರ್ಮಪ್ ಆಗಿದ ತಕ್ಷಣ ನಿಮ್ಮ ಮಸಲ್ಸ್ ಎಲ್ಲ 100% ಆ್ಯಕ್ಟಿವ್ ಆಗಿರಲ್ಲ. ಸೊ ನೀವೇನು ಮಾಡಬೇಕು, ಕಡಿಮೆ ವೆಯ್ಟ್ಸಿಂದ ಹೋಗಿ ನೀವು ತಿರ್ಗಾ ಆಲ್ಮೋಸ್ಟ್ ವರ್ಕೌಟ್ ಬೀಳುತ್ತೆ ಬಾಡಿಗೆ. ಸೊ ಆವಾಗ ನೀವು 10 kg 12 kg 15 kg ಎಲ್ಲ ರೀಚ್ ಔಟ್ ಆದಾಗ ನಿಮಗೇನು ಪ್ರೆಷರ್ ಅನಿಸಲ್ಲ. ಸೊ ಇಫ್ ಇನ್ ಕೇಸ್ ನೀವು ಡೈರೆಕ್ಟು 10 kg 20 kgಗೆ ಹೋಗ್ತೀನಿ ಅಂದರೆ ಮಸಲ್ಸ್ ಕ್ಯಾಚ್ ಆಗೋದು, ಬೋನ್ ಫ್ರ್ಯಾಕ್ಚರ್ ಆಗೋದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ವರ್ಕೌಟಲ್ಲಿ ಎಷ್ಟು ಪಾಸಿಟಿವ್ ಇದೆ ಅಷ್ಟೇ ನೆಗೆಟಿವ್ ಇದೆ. ಸೊ ನೀವು ಒಳ್ಳೆ ರೀತಿಲಿ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ತುಂಬಾ ಪಾಸಿಟಿವ್ ಇದೆ. ಸೊ ವೆಯ್ಟ್ ಲಿಫ್ಟರೆಲ್ಲ ಆಗ್ಬೋದು. ಬಟ್ ಒಂದು ಪಾಯಿಂಟಲ್ಲಿ ನೆಗೆಟಿವ್ ಆಯಿತು ಅಂದರೆ ಮುಗೀತು, ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ. ಇಫ್ ಇನ್ ಕೇಸ್ ಮಸಲ್ಸ್ ಬ್ರೇಕ್ ಆಯಿತು ಅಂದರೆ ಅದಕ್ಕೆ ತಿಂಗಳಗಟ್ಟಲೆ ರೆಸ್ಟ್ ಕೊಡಬೇಕಾಗುತ್ತೆ, ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಬೋನ್ ಫ್ರ್ಯಾಕ್ಚರ್ ಆಯಿತು ಅಂದರೆ ಆಲ್ಮೋಸ್ಟ್ ಮುಗೀತು, ನೀವು ವರ್ಕೌಟೇ ಮಾಡೋ ಹಾಗಿಲ್ಲ. ಅಂದರೆ ಆ ಬೋನಿಗೆ ವೆಯ್ಟ್ ಬೀಳೋ ಥರ ಯಾವುದೇ ರೀತಿ ವರ್ಕೌಟ್ ಮಾಡೋಂಗಿರಲ್ಲ. ಲೈಕ್ ವರ್ಷಗಟ್ಟಲೆ ರೆಸ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು 1 ಡೇ, ಅಂದರೆ ಇವಾಗೇನೋ ನೀವು ಇದು ಮಾಡೋಕ್ಕೋಸ್ಕರ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ.
ಸೊ ಕಡಿಮೆ ವೆಯ್ಟ್ಸಿಂದನೇ ಸ್ಟಾರ್ಟ್ ಮಾಡಿ. ಸೊ ಗೈಸ್ ಸಿಗ್ತೀನಿ, ರೆಡಿ ಆಗಬೇಕು. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 8:39 ಆಗಿದೆ. ನಾನು 10 ಅಷ್ಟರಲ್ಲಿ ಅಂದರೆ ಶಾಪ್ಗೆ ಹೋಗಬೇಕು, ಶಾಪ್ ಓಪನ್ ಮಾಡಲೇಬೇಕು. ಇವಾಗ ಆಫೀಸಿಂದ ಬಂದೆ, ಬೆಳಗ್ಗೆಯಿಂದ ವ್ಲಾಗೇ ಮಾಡೋಕ್ಕಾಗಿಲ್ಲ. ಸೊ ಫೋನ್ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ನಿಮಗೆ ಗೊತ್ತಿರ್ಬೋದು, ವೆಬ್ಸೈಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಅದೇ ವೆರಿಫೈ ನಡೀತಾ ಇದೆ. ಸೊ ರೆಸ್ಪಾನ್ಸ್ ಬಂದಿದೆ, ಇನ್ನೂ 1 ವೀಕ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, 1 ವೀಕ್ ಅಷ್ಟರಲ್ಲಿ ಆದರೆ ಖುಷಿ. ಸೊ 1 ವೀಕ್ಕಿಂತ ಮುಂಚೆ ಕಷ್ಟ, ಅಂದರೆ ರೀಸ್ಟೋರ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಮೆಂಬರ್ಸು ಕೂಡ ಫುಲ್ಲು ಅದರಲ್ಲೇ ಇದ್ದಾರೆ. ಸೊ ನೋಡೋಣ ಗೈಸ್ ಏನಾಗುತ್ತೆ. ಸೊ ವೆಬ್ಸೈಟ್ದು ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ನೋಡಲೇಬೇಕು. ಸೊ ಬ್ಲಾಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗಲ್ಲ ಈ ಟೈಮಲ್ಲಿ. ಸೊ ಇವಾಗ ಜಸ್ಟ್ ರೂಮಿಗೆ ಬಂದೆ. ಸೊ ಏನೂ ಅಪ್ಡೇಟೇ ಇಲ್ಲ ಇವತ್ತು ಅಂತಂದಾಗ ಜಸ್ಟ್ ನಾವು ಇವಾಗ ಒಂದು 5 ಮಿನಿಟ್ಸಲ್ಲಿ ನಾನು ಟೀಸರ್ ನೋಡಿದೆ. ಯಾವ ಟೀಸರು? ಟಾಕ್ಸಿಕ್ಕು. ಸೊ ಕ್ರೇಜಿ ಲೆವೆಲಲ್ಲಿದೆ ಗೈಸ್ ಟೀಸರ್ ಮಾತ್ರ. ಎಷ್ಟು ರಾಕಿಂಗ್ ಸ್ಟಾರ್ಸ್ ಬೇರೆ ಲೆವೆಲಲ್ಲೇ ಹೋಗ್ತಿದ್ದಾರೆ, ಏನಂತ ಗೊತ್ತೇ ಆಗ್ತಿಲ್ಲ. ಅವ್ರು ಏನೇ ಒಂದು ಮಾಡಿದ್ರು ರೆಕಾರ್ಡ್ ಬರೀ ರೆಕಾರ್ಡ್ ಬೀಟ್ ಮಾಡೋದ್ರಲ್ಲೇ ಆಯ್ತು. ಅವ್ರಿಗೆ ಏನೇ ಮಾಡಲಿ ಒಂದು ರೆಕಾರ್ಡು. ಸೊ ಅದರಲ್ಲಿ ಏನು ವಿಶೇಷ ಅಂದರೆ ಆ್ಯಕ್ಚುಲಿ ಬಂದು ಡಬಲ್ ರೋಲು ಅನಿಸುತ್ತೆ, ಅಂದರೆ ಡಬಲ್ ಆ್ಯಕ್ಟಿಂಗು ಎಷ್ಟು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಒಂದು ಸ್ವಲ್ಪ ದಿನದ ಮುಂಚೆ ಒಂದು ಪೋಸ್ಟ್ರ್ ಬಿಟ್ಟಿದ್ರು. ಸೊ ಆ ಪೋಸ್ಟ್ರಲ್ಲಿ ನೀವು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿ, ಲಾಂಗ್ ಏರ್ಸ್ ಇರುತ್ತೆ ಮತ್ತು ಬೆನ್ಮೇಲೆ ಟ್ಯಾಟೂ ಇರುತ್ತೆ ಕಂಪ್ಲೀಟಾಗಿ. ಸೊ ನೆನ್ನೆ ಬಿಟ್ಟು ಟೀಸರಲ್ಲಿ ಅದು ತೋರಿಸೇ ಇಲ್ಲ ಅವರು. ಫುಲ್ ಶಾರ್ಟ್ ಏರ್ ಇದೆ ಮತ್ತು ಟ್ಯಾಟೂ ಎಲ್ಲ ಕ್ಲೀನಾಗಿ ಎರೇಸ್ ಆಗಿದೆ, ಲೈಕ್ ಟ್ಯಾಟೂನೇ ಇಲ್ಲ. ಸೊ ಇದು ನೋಡಿ ನೀವು ಕ್ರೇಜಿ ಲೆವೆಲಲ್ಲಿರುತ್ತೆ ಗೈಸ್, ಡಬಲ್ ಆ್ಯಕ್ಟಿಂಗ್ ರೋಲು ಅಂತ ಅನಿಸುತ್ತೆ. ಸೊ ಇದೆಲ್ಲ ಯಾರು ಗೆಸ್ ಮಾಡಿದ್ರಿ ಕಮೆಂಟ್ ಮಾಡಿ. ಸೊ ನೋಡಿ, ಫೋಟೋ ಹಾಕ್ತೀನಿ. ಸೊ ಫೋಟೋನು ನೋಡ್ಕೊಬನ್ನಿ. ಸೊ ಎರಡೂ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಲೆವೆಲಲ್ಲಿದೆ. ಮತ್ತು ಇದು ಬಂದು ಫ್ಯಾಮಿಲಿ ಓರಿಯೆಂಟೆಡ್ ಇರಲ್ಲ ಅಂತ ಅನ್ಕೋತೀನಿ. ಮತ್ತು ಸರ್ಟಿಫಿಕೇಟು ಕೂಡ ಫ್ಯಾಮಿಲಿ ಸರ್ಟಿಫಿಕೇಟ್ ಅಂದರೆ US ಸರ್ಟಿಫಿಕೇಟ್ ಸಿಗೋಲ್ಲ ಅನಿಸುತ್ತೆ. ಸೊ ಇದು ಬಂದು ನಾರ್ಮಲ್ ಫಿಲಮ್ ಇರುತ್ತೆ, ಅಂದರೆ ಬ್ಲಡ್ಡು ಮತ್ತು ಒಂದು ಸ್ವಲ್ಪ ಇದು ತೋರಿಸಿರೋದ್ರಿಂದ ಸೆಕ್ಷುಯಾಲಿಟಿ. ಸೊ ಹಂಗಾಗಿ ಒಂದು ಸ್ವಲ್ಪ ಸೆನ್ಸರ್ ಇದೆ. ಸೊ ಸೆನ್ಸರ್ ಇಶ್ಯೂ ಆಗುತ್ತೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲ. ಸೊ ಇದೆಲ್ಲ ಯಾರು ಫ್ಯಾಮಿಲಿ ಜೊತೆ ಟಿ ವಿಲಿ ನೋಡಿದ್ರಿ, ಹ್ಯಾಟ್ಸ್ ಆಫ್ ಗೈಸ್, ಗ್ರೇಟ್ ಜಾಬ್ ಮಾತ್ರ. ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ರೆಸ್ಪಾನ್ಸ್ ಮಾತ್ರ. ಸೊ ನೀವು ಯಾರ ಜೊತೆ ನೋಡಿದ್ರಿ ಟೀಸರ್ನ, ಮತ್ತು ಹೇಗೆ ರೆಸ್ಪಾನ್ಸ್ ಸಿಕ್ತೋ, ಯಾರ ಕಡೆಯಿಂದ ಹೆಂಗೆ ರೆಸ್ಪಾನ್ಸ್ ಸಿಕ್ತೋ ಕಮೆಂಟ್ ಮಾಡಿ. ಸೊ ನಾವು ಅಟ್ಲೀಸ್ಟು ಒಂದು ಕುತೂಹಲದಿಂದ ಕಾಯ್ತಾಯಿದ್ದೀವಿ ಎಲ್ಲರೂ ಹೇಗೆ ನೋಡ್ತಿದ್ದಾರೆ ಅಂತ. ಸೊ ರೀಲ್ಸ್ ಮಾತ್ರ ಬೇರೆ ಲೆವೆಲಲ್ಲಿ ಬರ್ತಿದೆ ಗಾಯ್ಸ್. ಸೊ ಇನ್ಸ್ಟಾಗ್ರಾಮು ಓಪನ್ ಮಾಡಿದ್ರೆ ಸಾಕು, ಲೆವೆಲಲ್ಲಿ ಬರ್ತಿದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾತ್ರ. ಅಂದರೆ ಬೇರೆಯವ್ರು ಮಾಡ್ತಾ ಇರೋದು, ಲೈಕ್ ಫ್ಯಾಮಿಲಿ ಜೊತೆ ನೋಡಿದೆ, ಹೀಗಾಯಿತು ಹಾಗಾಯಿತು, ಹೊಡೆದು ಮನೆಯಿಂದ ಆಚೆ ಹಾಕಿದ್ರು. ಸೊ ಇದೆಲ್ಲ ಆಲ್ಮೋಸ್ಟ್ ರಿಯಾಲಿಟಿ ಗೈಸ್. ಫ್ಯಾಮಿಲಿ ಅಂದರೆ ಎಷ್ಟು ಆ್ಯಕ್ಚುಲಿ ಅವ್ರು ಬಂದು ಮಾಡೋದು ಫ್ಯಾಮಿಲಿ ಓರಿಯೆಂಟೆಡ್ಡೇ. ಸೊ ಇದು ಬಂದು ಟೀಸರಲ್ಲೇ ಬೇರೆ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಹಾಲಿವುಡ್ಗೂ ಕಡಿಮೆ ಇಲ್ಲ, ಕನ್ನಡ ಇಂಡಸ್ಟ್ರಿ ಅಂತ ತೋರಿಸಿದ್ದಾರೆ. ಸೊ ಬೇರೆ ಲೆವೆಲಲ್ಲಿದೆ. ಸೊ ಯಾರೆಲ್ಲ ನೀವು ಟೀಸರ್ನ ನೋಡಿಲ್ಲ, ಮಿಸ್ ಮಾಡ್ಕೊಂಡ್ರಿ, ಸೊ ದಯವಿಟ್ಟು ಈ ಟೀಸರ್ ನೋಡಿ. ಬಟ್ ಫ್ಯಾಮಿಲಿ ಜೊತೆ ಮಾತ್ರ ನೋಡಬೇಡಿ. ಸೊ ಫ್ಯಾಮಿಲಿ ಜೊತೆ ನೋಡೋದು ಅವಾಯ್ಡ್ ಮಾಡಿ. ಸೊ ಸಿಂಗಲಾಗಿ ನೀವು ಒಬ್ಬರೇ ನೋಡಿ ಆಲ್ಮೋಸ್ಟ್ ಟೀಸರ್ನ. ಸೊ ಅಷ್ಟು ಕೆಟ್ಟದಾಗಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದಾದರೆ ಫ್ಯಾಮಿಲಿ ಓಕೆ ಫೈನ್. ಅರ್ಥ ಮಾಡ್ಕೊಳ್ಳೋದೇ ಇರೋರಾದರೆ ಒಂದು ಸ್ವಲ್ಪ ಕಷ್ಟ. ನೋಡಿ ಗೈಸ್, ಏನು ಮಾಡ್ತೀರಾ? ಸೊ ನೀವು ಯಾರ ಜೊತೆ ನೋಡಿದ್ರಿ, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು? ಸೊ ಒಬ್ಬರೇ ನೋಡಿದ್ರಾ? ಯಾವ ಥರ ಇತ್ತು ಟೀಸರು? ಮತ್ತು ನಿಮ್ಗೇನಾದರೂ ಯೂನಿಕಾಗಿ ಏನಾದರೂ ಕಂಡಿಡ್ದಿದ್ರೆ ಸೊ ಅದು ಬಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಮಗೂ ಒಂದು ಗೊತ್ತಾಗುತ್ತೆ. ಸೊ ರಾಯ ಎಂಟ್ರಿ ಕ್ರೇಜಿ ಲೆವೆಲಲ್ಲಿತ್ತು. ಡ್ಯಾಡಿ ಈಸ್ ಹೋಮ್ ಆ ಡೈಲಾಗ್ ಮಾತ್ರ ಕ್ರೇಜಿ ಗಾಯ್ಸ್. ನೋಡಿ ಗಾಯ್ಸ್, ಯಾರ್ಯಾರು ಇನ್ನೂ ಟೀಸರ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಸೊ ಕಮೆಂಟ್ ಬಾಕ್ಸ್ ಓಪನೇ ಇರುತ್ತೆ. ಸೊ ಕಮೆಂಟ್ ಹಾಕಿ ಏನೇ ಇದ್ರೂ. ಸೊ ಥ್ಯಾಂಕ್ ಯು ಗೈಸ್. ಇವತ್ತು ವ್ಲಾಗ್ ಏನೂ ಇರಲಿಲ್ಲ. ಸೊ ಇದ್ರ ಅಪ್ಡೇಟ್ ಇನ್ನೊಂದು ಸ್ವಲ್ಪ ಕೊಡಬೇಕಿತ್ತು. ಸೊ ಫುಲ್ ಟಯರ್ಡ್ ಆಗೋಗಿದ್ದೀನಿ. ನಾಳೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು, ಲವ್ ಯು. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.